ಅಮೆರಿಕದಲ್ಲಿ ಅನೇಕ ರೀತಿಯಲ್ಲಿ ವಿದೇಶಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇರುವಂಥ ಹೊತ್ತಲ್ಲೇ ವಿದೇಶಿ ವಿದ್ಯಾರ್ಥಿಗಳಿಗೆ ಅದನ್ನು ನಿರಾಕರಿಸ್ತಾ ಇದ್ದೀವಿ, ನಾವು ಓದಕ್ಕೆ ಬಿಡಲ್ಲ, ಅಡ್ಮಿಷನ್ ತಗೋಬೇಡಿ, ಅವ್ರನ್ನ ಆಚೆ ಹಾಕಿಬಿಡಿ, ಸಣ್ಣ ಪುಟ್ಟ ಟ್ರಾಫಿಕ್ ವೈಲೇಷನ್ ಮಾಡಿದ್ರೆ ಆಚೆ ಕಳಿಸ್ಬಿಡಿ, ಈ ಥರದ್ದೆಲ್ಲ ಇದೆಯಲ್ಲ. ಇದರ ಮಧ್ಯದಲ್ಲಿ ನಮಗೆ ಇಂಗ್ಲೆಂಡ್ ಅಥವಾ UK ಇಲ್ಲೇನಾಗ್ತಾ ಇದೆ, ಭಾರತೀಯ ವಿದ್ಯಾರ್ಥಿಗಳಿಗೆ ದೊಡ್ಡ ಮಟ್ಟದ ಒಂದು ನೆರವಾಗ್ತಾ ಇದೆ. ಇಲ್ಲಿ ರಾಜ್ಯದ ಉನ್ನತ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಒಳ್ಳೆಯದಾಗ್ತಾ ಇದೆ, ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು. ಕಡಿಮೆ ವೆಚ್ಚದಲ್ಲಿ ವಿದೇಶದಲ್ಲಿ ಶಿಕ್ಷಣವನ್ನು ನೀಡಲು ಸರ್ಕಾರ ಸಿದ್ಧವಾಗ್ತಾ ಇದೆ. MBBS, MD ಮತ್ತು ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಪದವಿ ತರಬೇತಿ ಇಲ್ಲಿ ಸಿಗುತ್ತೆ. ಇಂಗ್ಲೆಂಡ್ನ ಕೇಂಬ್ರಿಡ್ಜ್, ಆಕ್ಸ್ಫರ್ಡ್, ವೊಲ್ವರ್ಹ್ಯಾಂಪ್ಟನ್ ವಿಶ್ವವಿದ್ಯಾಲಯಗಳಿಗೆ ಸಚಿವರ ನೇತೃತ್ವದ ನಿಯೋಗ ಭೇಟಿ ಕೊಟ್ಟಿದೆ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್, ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಭೇಟಿ ಕೊಟ್ಟಿದ್ದಾರೆ. ಸಚಿವರ ನೇತೃತ್ವದಲ್ಲಿ ಇಂಗ್ಲೆಂಡ್ ವಿವಿಗಳಿಗೆ ಭೇಟಿ ಕೊಟ್ಟು ಈ ಬಗ್ಗೆ ಮೊದಲ ಹಂತದ ಮಾತುಕತೆಯಲ್ಲಿ ಫಲಪ್ರದವಾಗಿದೆ. ಲಂಡನ್ನಿಂದ TV5 ಪ್ರತಿನಿಧಿ ಗಣೇಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡಿ. ಯೂನಿವರ್ಸಿಟಿಯ ಕ್ರೈಸ್ಟ್ ಕಾಲೇಜಲ್ಲಿದ್ದೀವಿ. ಕರ್ನಾಟಕ ಸರ್ಕಾರ ಕೂಡ ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ಹೈಯರ್ ಎಜುಕೇಷನ್ನ ಡೆಲಿಗೇಷನ್ಸ್ ಕೂಡ ಇಲ್ಲಿ ಬಂದು ಭೇಟಿ ಮಾಡಿರುವಂಥದ್ದು. ಚರ್ಚೆಗಳು ಕೂಡ ಸಾಕಷ್ಟು ಆಯಿತು. ನಾನು ಈಗ ಶರಣಪ್ರಕಾಶ್ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಏನೇನು ಡಿಸ್ಕಷನ್ ಆಯಿತು? ಒನ್ ಆ್ಯಂಡ್ ಹಾಫ್ ಅವರ್ ನೀವು ಡಿಸ್ಕಷನ್ ಮಾಡಿದ್ವಿ. ಇಲ್ಲಿ ಯೂನಿವರ್ಸಿಟಿಗಳ ಜೊತೆಗೆ ಮಾತುಕತೆ ನಡೆಸಿದ್ವಿ. ಏನೇನು ಇಲ್ಲಿ ಇದು ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ ಒಂದು ಭಾಳ ಪ್ರತಿಷ್ಠಿತವಾಗಿರ್ತಕ್ಕಂಥ ಯೂನಿವರ್ಸಿಟಿ ಆಗಿದೆ. ಇಲ್ಲಿ ಸುಮಾರು 500 ವರ್ಷಕ್ಕಿಂತ ಹಳೆ ಯೂನಿವರ್ಸಿಟಿ ಇರೋದ್ರಿಂದ ಇಲ್ಲಿ ಒನ್ ಆಫ್ ದ ಟಾಪ್ 5 ಯೂನಿವರ್ಸಿಟೀಸ್ ಇನ್ ದ ವರ್ಲ್ಡ್. ಹಾಗಾಗಿ ಇಲ್ಲಿ ನಾವು ವಿಶೇಷವಾಗಿ 3 ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. ಒಂದು, ಇಲ್ಲಿ ಫೆಲೋಶಿಪ್ ನಾವು ಯಾವ ರೀತಿ ಕೊಲಾಬ್ರೇಷನ್ ಮಾಡ್ಬೋದು ಅನ್ನೋದು ಒಂದು. ಆದರೆ ಸೆಕೆಂಡು, ನಮ್ಮ ಎಕ್ಸ್ಚೇಂಜ್ ಆಫ್ ಸ್ಟೂಡೆಂಟ್ಸ್, ಎಸ್ಪೆಷಲಿ MBBS ಆ್ಯಂಡ್ ನರ್ಸಿಂಗ್ ಸ್ಟೂಡೆಂಟ್ಸ್, ನಾವು ಯಾವ ರೀತಿಯಾಗಿ ಇಲ್ಲಿರ್ತಕ್ಕಂಥ ಬೆಸ್ಟ್ ಪ್ರಾಕ್ಟೀಸನ್ನು ಅಡಾಪ್ಟ್ ಮಾಡಿ ಅವರಿಗೆ ಒಂದು 6 ತಿಂಗಳಲ್ಲಿ ಎಕ್ಸ್ಪೋಜರ್ ಕೊಟ್ಟರೆ ಅವರು ಕ್ವಾಲಿಟಿ ಇಂಪ್ರೂವ್ ಮಾಡೋದಕ್ಕೇನೂ ಕೂಡ ಒಂದು ಆಲೋಚನೆ ಇದೆ. ಸರ್, ಕೋರ್ಸ್ಗಳ ವಿಚಾರ ಸಂಬಂಧಪಟ್ಟ ಹಾಗೇನೆ ಕೆಲವೊಂದಿಷ್ಟು ಇಲ್ಲಿ ಕಾಸ್ಟ್ ಆಫ್ ಇದ್ರದ್ದು ಕೂಡ ನಾವು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅವಕಾಶಗಳು ಸಿಗುತ್ತೆ. ಅದು ಕೂಡ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಇಲ್ಲಿ ಜೀವನ ಸಿಗ ಅಥವಾ ಪರಿಚಯ ಇದ್ರ ಸಂಬಂಧಪಟ್ಟ ಅದಿನ್ನೂ ನಮ್ಮ ಡಿಸ್ಕಷನ್ ಹಂತದಲ್ಲಿದೆ. ಯಾಕಂದರೆ ನಾವು ಮಕ್ಕಳಿಗೆ ಇಲ್ಲಿ ಎಕ್ಸ್ಚೇಂಜ್ ಪ್ರೋಗ್ರಾಮಲ್ಲಿ ಕಳಿಸ್ಬೇಕು, 6 ತಿಂಗಳಲ್ಲಿ ಓದಬೇಕು ಅಂತಂದರೆ ಅಥವಾ 1 ವರ್ಷ ಇಲ್ಲಿ ಫೆಲೋಶಿಪ್ ಮಾಡಬೇಕು ಅಂತಂದರೆ ಕಾಸ್ಟ್ ಹೈ ಇರೋದ್ರಿಂದ ಯಾವ ರೀತಿ ನಾವು ಮೊಡ್ಯಾಲಿಟಿ ವರ್ಕ್ ಮಾಡಬೇಕು, ಅವ್ರು ಒಂದು ವೇಳೆ ಅವ್ರ ಡಿಗ್ರಿ ಆದಮೇಲೆ ಮಾಡಬೇಕು ಅಥವಾ ಅವ್ರ ವೈಲ್ ಪರ್ಸನ್ ಡಿಗ್ರಿ ಮಾಡಬೇಕು ಅನ್ನೋದು ಆಲೋಚನೆಯಲ್ಲಿದೆ. ಮತ್ತು ಅವರಿಗೆ ಇಲ್ಲಿ ಅವ್ರ ಡಿಗ್ರಿ ಆದಮೇಲೆ ಬಂದರೆ ಅವ್ರಿಗೆ ಇಲ್ಲಿ ಕೆಲಸ ಮಾಡೋದಕ್ಕೂ ಆಸ್ಪದ ಕೊಟ್ಟರೆ ಅವ್ರು ಸೆಲ್ಫ್ ಸಸ್ಟೈನಬಲ್ ಆಗ್ತದೆ ಅಂತಕ್ಕಂಥದ್ದು ಚರ್ಚೆ ಇದೆ. ಅದನ್ನು ಚರ್ಚೆ ಹಂತದಲ್ಲಿ. ಸರ್, ತಾವು ಇದ್ರ ಬಗ್ಗೆ ಮತ್ತೊಂದಿಷ್ಟು ವಿಚಾರಗಳ ಬಗ್ಗೆ ಹಂಚ್ಕೊಳ್ಳೋದಾಗ ಅಥವಾ ಚರ್ಚೆಗಳಾಗಿರೋ ಬಗ್ಗೆ ಹೇಳೋದಾಗ? ನೋಡಿ, ಈಗ ಇತ್ತೀಚಿನ ದಿನಗಳಲ್ಲಿ ಯುನೈಟೆಡ್ ಕಿಂಗ್ಡಮ್ನ ಭಾಳಷ್ಟು ವಿಶ್ವವಿದ್ಯಾಲಯಗಳು ಭಾರತಕ್ಕೆ ಬರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಇದರಲ್ಲಿ ಈಗಾಗಲೇ ಬೆಂಗಳೂರಿಗೆ ಲಿವರ್ಪೂಲ್ ವಿಶ್ವವಿದ್ಯಾಲಯ ಬಂದಿದೆ, ಈಗ ಇಂಪೀರಿಯಲ್ ಸ್ಕೂಲ್ ಆಫ್ ಲಂಡನ್ ಬಂದಿದೆ. ಮುಂದೆ ಕೂಡ ಇನ್ನೂ 1-2 ವಿಶ್ವವಿದ್ಯಾಲಯಗಳು ಬರಲಿಕ್ಕೆ ಒಂದು ಚರ್ಚೆಗಳು ಆಗ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ನಾವು ಪ್ರತಿಷ್ಠಿತ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಏನು ಸುಮಾರು 500 ವರ್ಷಗಳ ಇತಿಹಾಸ ಇರ್ತಕ್ಕಂಥ ವಿಶ್ವವಿದ್ಯಾಲಯದಲ್ಲಿ ಏನೆಲ್ಲ ಆಗಿದ್ದಾವೆ ಬದಲಾವಣೆಗಳು ಅಂತಕ್ಕಂಥದ್ದು, ಮತ್ತು ಇಲ್ಲಿ ಭಾಳಷ್ಟು ಪ್ರತಿಷ್ಠಿತ ಜನ, ಈಗ ಚಾರ್ಲ್ಸ್ ಡಾರ್ವಿನ್ ಅವರು ಇಲ್ಲಿ ಓದಿರ್ತಕ್ಕಂಥವ್ರು, ಅಲ್ಮಿನೈ ಆಗಿರ್ತಕ್ಕಂಥವ್ರು, ನಮ್ಮ ಜವಾಹರ್ಲಾಲ್ ನೆಹರು ಅವರು ಇಲ್ಲಿ ಓದಿರ್ತಕ್ಕಂಥದ್ದು, ಅಮರ್ತ್ಯ ಸೇನ್ ಅವರು, ಈ ರೀತಿ ಭಾಳಷ್ಟು ಜನ ಓದಿರ್ತಕ್ಕಂಥ ಈ ಭಾಗದಲ್ಲಿ ಯಾವ ರೀತಿ ನಾವು ನಮ್ಮ ಉನ್ನತ ಶಿಕ್ಷಣದಲ್ಲಿ ಇವ್ರ ಜೊತೆ ಒಡಂಬಡಿಕೆ ಮಾಡ್ಕೋಬೋದು ಅಂತಕ್ಕಂಥದ್ದು. ತಾಂತ್ರಿಕ ಶಿಕ್ಷಣ ಇಲಾಖೆ ಸುಮಾರು 150 ವರ್ಷಗಳ ಇತಿಹಾಸ ಇರ್ತಕ್ಕಂಥ ತಾಂತ್ರಿಕ ಕಾಲೇಜಲ್ಲಿ ಇರ್ತಕ್ಕಂಥದ್ದು, ಇವೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ನಮ್ಮಲ್ಲಿರ್ತಕ್ಕಂಥ ಕೆಲವು ಬದಲಾವಣೆಗಳನ್ನು, ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಬದಲಾವಣೆ ತರ್ತಕ್ಕಂಥದ್ದು, ಮಕ್ಕಳಿಗೆ ಹೆಚ್ಚು ಅವಕಾಶಗಳು ಕೊಡುವಂಥದ್ದಕ್ಕೆ ಏನೆಲ್ಲ ನಾವು ಇಲ್ಲಿ ಅನುಕರಣೆ ಮಾಡ್ಬೋದು ಇಲ್ಲಿರ್ತಕ್ಕಂಥದ್ದನ್ನು ಅಂತಕ್ಕಂಥದ್ದನ್ನು ನಾವು ಅವ್ರ ಜೊತೆ ಚರ್ಚೆ ಮಾಡಿ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆ, ಒಟ್ಟಾರೆ ಇದು ಸಚಿವರುಗಳು ಹೇಳ್ತಾರಂತ ಮತ್ತು ಇನ್ನೂ ಬೇರೆ ಬೇರೆ ಯೂನಿವರ್ಸಿಟಿಗಳು ಕೂಡ ಈಗ ಏನು ಸಚಿವರುಗಳ ನಿಯೋಗ ಭೇಟಿ ಮಾಡ್ತಾ ಇದೆ. ಹಲವು ಒಪ್ಪಂದಗಳಿಗೆ ಜೊತೆ ಸಹಿ ಹಾಕೋ ಜೊತೆಗೆ ಚರ್ಚೆಗಳು ಕೂಡ ಆಗಲಿದೆ. ಗಣೇಶ್ ಹೆಗಡೆ, TV5 ಕನ್ನಡ, ಲಂಡನ್.